ಹಾಯ್ ಗೈಸ್, ಟೋಡ್ಲರ್ಸ್ ಬೇಬೀಸಲ್ಲಿ ಸ್ಕ್ರೀನ್ ಟೈಮ್ ಅವಾಯ್ಡ್ ಮಾಡೋದಕ್ಕೆ ನಾನು ಇದೊಂದು ಥರದ ಬಲೂನ್ ಆ್ಯಕ್ಟಿವಿಟೀಸ್ನ ಮಾಡಿಸ್ತಾ ಇದ್ದೀನಿ ಬೇಬಿಗೆ. ಸೊ ನಮ್ಮ ಬೇಬಿ ಬಂದು ಫಸ್ಟಿಂದ ಸ್ಕ್ರೀನ್ ಟೈಮ್ ನೋಡ್ತಾ ಇರಲಿಲ್ಲ. ಮೊಬೈಲ್ ಆಗಲಿ ಟಿ ವಿ ಆಗಲಿ ಯಾವುದೂ ನೋಡ್ತಾನೇ ಇದ್ದಿಲ್ಲ. ಏನಾಯ್ತು ಅಂದರೆ ನಮ್ಮ ತಂಗಿ ಮದುವೆ ಇತ್ತು. ಆ ಮದುವೆಯಲ್ಲಿ ನಮ್ಮ ಅಕ್ಕನ ಮಕ್ಕಳು, ನಮ್ಮ ಅಮ್ಮ ಅವ್ರ ಹತ್ರ ಎಲ್ಲ ಹೋಗ್ತಾನೆ ಇದ್ದಿಲ್ಲ ವಿಶು. ಸೊ ಅವರೆಲ್ಲ ಏನು ಮಾಡಿದ್ರು, ನಮ್ಮ ಹತ್ರ ಬರ್ಸ್ಕೊಳೋದಕ್ಕೆ ಮೊಬೈಲ್ ತೋರಿಸಿದ್ರೆ ಬರ್ತಾನೆ ಅಂತ ಹೇಳಿಬಿಟ್ಟು ಮೊಬೈಲ್ ರೂಢಿನೇ ಇದ್ದಿಲ್ಲ. ಬಟ್ ಅದು ನೋಡಿದ ತಕ್ಷಣ ಅಟ್ರಾಕ್ಟ್ ಆಗ್ತಾರಲ್ಲ ಮಕ್ಕಳು. ಸೊ ಅವನು ಹೋಗಿ ಅವ್ರ ಹತ್ರ ಕೂತ್ಕೊಂಡು ನೋಡೋದಕ್ಕೆ ಸ್ಟಾರ್ಟ್ ಮಾಡ್ದ. ಅದೇನಾಯ್ತಪ್ಪ ಅಂತಂದರೆ ಮತ್ತೆ ಮನೆಗೆ ಬಂದಮೇಲೆ ನನಗೆ ಸ್ಟಾರ್ಟ್ ಆಯಿತು ನೋಡಿ. ಮೊಬೈಲ್ ಏನಿದಕ್ಕೂ ಜಸ್ಟ್ ನಾನು ಏನಾದರೂ ನೋಡೋದಕ್ಕೆ ಇಲ್ಲ ಫೋನ್ ಮಾತಾಡೋದಕ್ಕೆ ಡೈಲಿ ವಿಡಿಯೋ ಕಾಲ್ ಮಾಡ್ತಾಯಿದ್ರು. ನಮ್ಮ ಅಕ್ಕ ತಂಗಿಯವರು ಮತ್ತು ನಮ್ಮ ಅಮ್ಮ ಅವರು ಡೈಲಿ ವಿಷಯನ ಮಾತಾಡಿಸ್ಬೇಕು ಅಂತ ವಿಡಿಯೋ ಕಾಲ್ ಮಾಡ್ತಾಯಿದ್ರು. ಫಸ್ಟ್ ಆದರೆ ಅವ್ರು ಮಾಡಿದಾಗೆಲ್ಲ ವಿಡಿಯೋ ಕಾಲ್ ಮಾಡಿದಾಗ ತುಂಬ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡೋದು, ಸುಮ್ಮನೆ ಅವ್ನ ಭಾಷೆಯಲ್ಲಿ ಏನೇನೋ ಮಾತಾಡೋದು, ಇಲ್ಲ ಆಟ ಆಡ್ತಾಯಿದ್ರೆ ಫುಲ್ ಆ್ಯಕ್ಟಿವ್ ಆಗಿ ಆಟ ಆಡೋದು, ಆ ಥರ ಮಾಡ್ತಾಯಿದ್ದ. ಬಟ್ ಅಲ್ಲಿಂದ ಬಂದಮೇಲೆ ಏನಾಯಿತು ಅಂತಂದರೆ, ಒಂದು ಸೆಕೆಂಡು ಕೂಡ, 1 ಮಿನಿಟು ಕೂಡ ಅವನು ಅವರು ಕಾಲ್ಗಾಗಲಿ ಮಾತಿಗಾಗಲಿ ರೆಸ್ಪಾಂಡೇ ಮಾಡ್ತಾ ಇದ್ದಿಲ್ಲ. ಸೊ ಅವರೇನಾದರೂ ಫೋನ್ ಮಾಡಿದ್ರೆ, ವಿಡಿಯೋ ಕಾಲ್ ಮಾಡಿದ್ರೆ ಅದು ಫೋನ್ ಕಟ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದ. ರೈಮ್ಸ್ ನೋಡ್ತಾ ಇದ್ದ, ಕಾರ್ಟೂನ್ಸ್ ನೋಡ್ತಾ ಇದ್ದ, ರೈಮ್ಸ್ ನೋಡ್ತಾ ಇದ್ದ. ಜಾಸ್ತಿ ರೈಮ್ಸ್. ಫಸ್ಟು ABCD ಆಲ್ಫಾಬೆಟ್ಸ್ ರೈಮ್ಸು ಮತ್ತು ಜಾನಿ ಎರಡೇ ನೋಡ್ತಾ ಇದ್ದ. ಮತ್ತೇನಾಯ್ತಂದರೆ ಬರ್ತಾ ತಳ್ತಾ ಸ್ಕ್ರೋಲ್ ಮಾಡೋದು ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಟ. ಸೊ ನಾನೇನು ಮಾಡಿದೆ, ಈ ಥರ ಬಲೂನ್ ಆ್ಯಕ್ಟಿವಿಟಿ ದಿನಕ್ಕೊಂದೊಂದು ಆ್ಯಕ್ಟಿವಿಟಿ ಕೊಡ್ತಾ ಇದ್ದೀನಿ. ಸೊ ಅವಾಯ್ಡ್ ಆಗ್ತಾಯಿದೆ ಸ್ವಲ್ಪ.